ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅಣ್ಣ ಆ್ಯಡ್ ಮಾಡಿದ್ದ. ಒಬ್ಬನಿಗೆ ಜೀವ ಬೆದರಿಕೆ ಹಾಕಷ್ಟು ತಾಕತ್ತು, ದಮ್ಮು, ಶಕ್ತಿ ನನಗಿಲ್ಲ. ನೀನು ನನ್ನ ಹೆಸರು ಯಾಕೆ ಸೇರಿಸ್ಕೊಂಡೆ ಕಂಪ್ಲೇಂಟಲ್ಲಿ ಅಂತಂದರೆ ನನ್ನೂ ಇದರಲ್ಲಿ ತಗ್ಲಾಕಿಸಬೇಕು ಅಂತ. ನೀನು ಕಂಟೆಂಟ್ ಕೊಡ್ತೀಯ ಗುರು ಅಂತ ಫಾಲೋ ಮಾಡಿರುವಂಥ ಜನಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ರೀತಿ ಇದು. ಚೂ ಬಿಡೋದು ಇನ್ನೊಬ್ಬರ ಮೇಲೆ. ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಅವ್ರು ನನ್ನ ವಿಡಿಯೋಸ್ ನೋಡ್ತಾರೆ. ನೀನು ಎಲ್ಲರಿಗೂ ಊರವ್ರಿಗೆಲ್ಲ ಬೈತೀಯ, ನಾನು ನಿನ್ನ ಹೆಸರು ಹೇಳೋದನ್ನ ಅಂತೀಯ. ಫಸ್ಟ್ ಅವ್ನು ಟಾರ್ಗೆಟ್ ಮಾಡಿದ್ದು ನನ್ನ ಮೇಲೆ, ಆಮೇಲೆ SMR ಟಾರ್ಗೆಟ್ ಆಗ್ತಾರೆ. ಇನ್ನೊಬ್ಬರನ್ನ ಕೆಟ್ಟದಾಗ ಮಾತಾಡಿಕೊಂಡು, ಇನ್ನೊಬ್ಬರಿಗೆ ಹೀಯಾಳಿಸ್ಕೊಂಡು, ಇನ್ನೊಬ್ಬರಿಗೆ ಇನ್ನೇನೋ ಮಾಡಿಕೊಂಡು ಎಂಟೈರ್ ಕಾಂಟ್ರವರ್ಸಿ ಈಗೇನು ನಡೀತಾ ಇದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಪರ್ಸನ್ ತುಕಾಲಿ ಕನ್ನಡಿಗ. ನಿಮ್ಮ ಭಾಷೆ ಅಂತ ಬಂದಾಗ ಬಯೋದಕ್ಕೆ ಬಳಸ್ತೀರಿ ನೀವು ಅಂತಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಳಮಟ್ಟದಲ್ಲಿ ಇರ್ಬೋದು ಅನ್ನೋದು ನೀವು ನೋಡ್ಕೋಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಸೊ ಎರಡೂವರೆ ತಿಂಗಳಿಂದ ಸ್ಟಾರ್ಟ್ ಆಗಿರುವಂಥ ಒಂದು ಕಾಂಟ್ರವರ್ಸಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತು ಏನಾಗಿದೆ ಅಂತ. ಒಂದಷ್ಟು ಹೊಸ ಯೂಟ್ಯೂಬರ್ಸು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪೂರ್ತಿ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ಲ. ಆನ್ಲೈನಲ್ಲಿ ಏನಾಯಿತು, ಆಫ್ಲೈನಲ್ಲಿ ಎಲ್ಲಿಗಂಟ ಹೋಗಿದೆ ವಿಚಾರ, ಇದು ಎಲ್ಲಿಗಂಟ ಹೋಗಿತ್ತು, ಏನೇನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಹೊಸ ಯೂಟ್ಯೂಬರ್ಸ್ ಬಿಟ್ಟರೆ ಹಳೆ ಯೂಟ್ಯೂಬರ್ಸು ಕೆಲವೊಬ್ಬರು ಅದನ್ನು ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಬಟ್ ಕನ್ಕ್ಲೂಷನ್ ಇಲ್ಲ ಯಾರಿಗೂ ಏನಾಗಿದೆ ಅಂತ. ಓಕೆ, ಇದನ್ನು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ವಿಚಾರ ನನಗೆ ಸಂಬಂಧಪಡುತ್ತೆ. ಓಕೆನಾ. ಇನ್ನೊಂದು ರೀತಿ ಹೇಳಬೇಕು ಅಂತಂದರೆ ಈಗ ಆಗಿರೋ ಕಾಂಟ್ರವರ್ಸಿಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಸಂಬಂಧ ಇದೆ. ಓಕೆನಾ. ನಾನು ಎಂಟ್ರಿ ಆಗಿಲ್ಲ ಇದಕ್ಕೆ, ಬಲವಂತವಾಗಿ ನನ್ನನ್ನು ಎಂಟ್ರಿ ಮಾಡಿಸಿದ್ರು. ಹೆಂಗಾಯಿತು, ಏನು ಎತ್ತ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮತ್ತು SMR ಒಂದು 4-5 ವರ್ಷಗಳಿಂದ ಫ್ರೆಂಡ್ಸ್. ಓಕೆನಾ. ಅದಿರಲಿ. ಈ SMR ಮತ್ತು ನಮ್ಮದು ಒಂದು ನಾರ್ಮಲಾಗಿ ರೀಲ್ಸು ಮಾಡ್ತಾಯಿದ್ವಿ, ಎಲ್ಲ ಆಯಿತು. ಒಂದು ಗೇಮಿಂಗ್ ಕಮ್ಯುನಿಟಿಯಲ್ಲಿ ಒಂದು ಸ್ಟ್ರೀಮ್ ಮಾಡ್ತಾ ಇರ್ತಾರೆ. ಗೇಮಿಂಗ್ ಯಾರೋ ಒಬ್ಬರು ಸ್ಟ್ರೀಮರ್ಸ್ ಕೂತ್ಕೊಂಡು 4-5 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಇಂಡೈರೆಕ್ಟಾಗಿ SMRನ ಸಮಥಿಂಗ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಬೈತಾರೆ, ಸುಮಗ ಸಮಥಿಂಗ್ ಆ ಥರ. ಅಂದರೆ ಅವ್ರ ಭಾಷೆ ಪ್ರಕಾರ ಅದು ಕೆಟ್ಟ ಭಾಷೆ ಅಲ್ಲ, ಕೆಟ್ಟ ಮಾತಲ್ಲ. ಬಟ್ ನಿಮ್ಮ ಭಾಷೆ ನಿಮಗೆ ಕೆಟ್ಟದಲ್ಲದೆ ಇರ್ಬೋದು. ನಿಮ್ಮ ಆ ಮಾತುಗಳು, ನಿಮ್ಮ ಭಾಷೆಯಲ್ಲಿ ಬರುವಂಥ ಕೆಲವು ಮಾತುಗಳು ನಿಮಗೆ ಕೆಟ್ಟದಲ್ಲದೆ ಇರ್ಬೋದು. ಆದರೆ ಅದೇ ಮಾತುಗಳು ಬೇರೆ ಸ್ಲ್ಯಾಂಗ್ ಬಳಸೋರಿಗೆ ತುಂಬ ಕೆಟ್ಟ ಮಾತಾಗಿರುತ್ತೆ. ಓಕೆನಾ. ನಮ್ಮ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ನಾನು ಹಂಗೆ ಬೈತೀನಿ, ಹಿಂಗೆ ಬೈತೀನಿ, ಅದು ಇದು ಅಂತೆಲ್ಲ ಬಂತು. ಬಟ್ ಒಂದು ಭಾಷೆನ ನಿಮ್ಮ ಭಾಷೆ ಅಂತ ಬಂದಾಗ ಬಯೋದಕ್ಕೆ ಬಳಸ್ತೀರಿ ನೀವು ಅಂತಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಳಮಟ್ಟದಲ್ಲಿ ಇರ್ಬೋದು ಅನ್ನೋದು ನೀವು ನೋಡ್ಕೋಬೇಕು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. SMR ಬಂದು ಏನು ಮಾಡ್ತಾರೆ, ಲೈವಿಗೆ ಬಂದಾಗ ಸ್ಟ್ರೀಮಿಂಗ್ ಮಾಡುವಾಗ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ದಾರೆ ಅಂದ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ತಗೊಂಡು ಹೌದು ಬೈತಾರೆ, ಮಾತಾಡ್ತಾರೆ, ಎಲ್ಲ ಆಯಿತು. ಓಕೆ, ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ, ದೊಡ್ಡದಾಗತ್ತೆ. ಅದಾದಮೇಲೆ ಏನಾಗುತ್ತೆ, ಇದಕ್ಕೆ ಒಬ್ಬರು ಎಂಟ್ರಿ ಕೊಡ್ತಾರೆ, ತುಕಾಲಿ ಕನ್ನಡಿಗ ಅಂತ. ಓಕೆನಾ. ಆ ತುಕಾಲಿ ಕನ್ನಡಿಗ SMR ಎಲ್ಲಿ ಟ್ರೋಲ್ ಆಗಿರ್ತಾರೆ, ರೋಸ್ಟ್ ಆಗಿರ್ತಾರೆ, ಎಲ್ಲಿ ಅವ್ರನ್ನ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಿರ್ತಾರೆ, ಅಥವಾ ಯಾವುದೇ ಟ್ರೋಲ್ ಆಗದೆ ಇದ್ದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಅವ್ರ ಪರವಾಗಿ ಅಲ್ಲೆಲ್ಲ ಹೋಗೋದು ಇನ್ಸ್ಟಾಗ್ರಾಮಲ್ಲಿ ಇಂಡೈರೆಕ್ಟಾಗಿ ಟಾಂಟ್ ಕೊಡೋದು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ, 100 ಕೋಟಿ 200 ತೊಗೊತಾರೆ, 10 ಕೊಟ್ಟು 100 ತೊಗೋತಾರೆ, ಸಮಥಿಂಗ್ ದುಡ್ಡನ್ನು ಜನಗಳಿಗೆ ಕೊಡ್ತಾ ಹೆಸರು ಮಾಡ್ತಾ ಇದ್ದಾರೆ, ಸಮಥಿಂಗ್ ಈ ಥರ ಎಲ್ಲ. ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ಹೆಂಗಾದರೂ ಮಾಡ್ಕೊಳ್ಳಿ, ಅದು ಅವ್ರ ಇಷ್ಟ. ಇದರಿಂದ ಒಬ್ರಿಗೆ ಒಳ್ಳೆಯದೇ ಮಾಡ್ತಾ ಇದ್ದಾರೆ ಅವರು. ಓಕೆನಾ. ಕೆಟ್ಟದಂತೂ ಮಾಡ್ತಾ ಇಲ್ಲ. ಮತ್ತು ಯಾರಿಗಾದರೂ ಮನೆಗೆ ಕನ್ನ ಹಾಕಿಲ್ಲ, ಕಳ್ತನ ಮಾಡಿಲ್ಲ, ಇನ್ನೊಬ್ರಿಗೆ ಹೊಡೆದಿಲ್ಲ ಬಡ್ದಿಲ್ಲ, ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ಈ ಥರ ಇಂಡೈರೆಕ್ಟಾಗಿ ಟಾಂಟ್ ಮಾಡಿಕೊಂಡು ರೇಕ್ಸೋ ಥರ ಕಮೆಂಟ್ಗಳು ಹಾಕ್ಕೊಂಡು ಇದೆಲ್ಲ ನೋಡಿ SMR ಒಂದ್ಸರಿ ಲೈವ್ಗೆ ಬಂದ್ಬಿಟ್ಟು ನಿನಗೇನಾದರೂ ಪ್ರಾಬ್ಲಮ್ ಇದ್ದರೆ ಕೇಳಿಸ್ಕೊಳಪ್ಪ ತುಕಾಲಿ ಕನ್ನಡಿಗ, ನಿನಗೇನಾದರೂ ಪ್ರಾಬ್ಲಮ್ ಇದ್ದರೆ ಬಾ ಲೈವಿಗೆ ಬಾ ಮಾತಾಡೋಣ ಅಂತ ಮಾತಾಡ್ತಾರೆ. ಆವಾಗ ಲೈವಿಗೆ ಜಾಯಿನ್ ಆಗೋದಿಲ್ಲ ಯಾರು. ಓಕೆನಾ. ಯಾಕೆಂದರೆ ಎದುರುಗಡೆ ಬಂದ್ಬಿಟ್ಟು ಮಾತಾಡೋವಂಥ ಧೈರ್ಯ ತುಕಾಲಿ ಕನ್ನಡಿಗನಿಗಿಲ್ಲ. ಆಯಿತು, ನೀನು ಡಿಸ್ಕಾರ್ಡ್ಗೆ ಬಾಪ, ಅಟ್ಲೀಸ್ಟ್ ಮಾತಾಡೋಣ, ಕ್ಲಿಯರ್ ಮಾಡ್ಕೊಳ್ಳೋಣ ಬಾ. ಆಯಿತು, ಉದ್ದೇಶ ಏನು? ಓಕೆ, ಆಗಿದ್ದಾಗಿದೆ ಕಾಂಟ್ರವರ್ಸಿ,
ಐ ಆಮ್ ರೆಡಿ ಟು ಕಾಂಪ್ರಮೈಸ್. ನನಗೆ ಬೇಡ ಇದು, ಈ ಕಾಂಟ್ರವರ್ಸಿ ನನಗೆ ಬೇಡ, ನಂದು ನಿಂದು ಏನಾದ್ರು ಇದ್ದರೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಬಾ ಅಂತ ಕರೆದಾಗ ಆತನಿಗೆ ಕಾಂಟ್ರವರ್ಸಿನ ಜಾಸ್ತಿ ಮಾಡಬೇಕು ಅಂತ ತುಂಬ ಆಸೆ. ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಕಾಂಟ್ರವರ್ಸಿನ ಅಷ್ಟೇ ಎಂಟೈರ್ ಕಾಂಟ್ರವರ್ಸಿ ಈಗೇನು ನಡೀತಾ ಇದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ಪರ್ಸನ್ ತುಕಾಲಿ ಕನ್ನಡಿಗ. 2.5 ವರ್ಷ ಆಗಿರ್ಬೇಕು ಅನ್ಕೋತೀನಿ. ನನ್ನ ವಿಡಿಯೋಗೆ ರಿಯಾಕ್ಷನ್ ಮಾಡ್ತಾರೆ, ನನ್ನನ್ನು ಬೂಟಾಟಿಕೆ ಅಂತಾರೆ. ನನ್ನೊಂದು ಕ್ಲಿಪ್ ಬರುತ್ತೆ, ಆ ಕ್ಲಿಪ್ ಆದಮೇಲೆ ಮೋದಿಜಿಯವ್ರದ್ದು ಒಂದು ವಾಯ್ಸ್ ನೋಟ್ ಬರುತ್ತೆ, ಅಂದರೆ ಒಂದು ವಿಡಿಯೋ ಹಾಕ್ತಾರೆ, ಹಿಪ್ಪೋಕ್ರಸಿಕಿ ನಿಸ್ಸೀಮಾ ಹೋತಿ ಹೈ ಅಂದರೆ ನನ್ನನ್ನು ಬೂಟಾಟಿಕೆ ಅಂತ ನೀನು ಕರಿತಾ ಇದೆಯಾ ಇಂಡೈರೆಕ್ಟಾಗಿ. ನಂದು ಡೈರೆಕ್ಟ್ ಕ್ಲಿಪ್ಪೇ ಹಾಕ್ಕೊಂಡಿದ್ಯಾ ನೀನು, ಓಕೆನಾ? 2 ವರ್ಷದ ಹಿಂದೆ ಆಗಿದ್ದು. ಈತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ 2 ವರ್ಷದ ಹಿಂದೆನೇ ಸ್ಟಾರ್ಟ್ ಮಾಡಿರೋದು. ಆವಾಗ 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಅವಾಗಿಂದನೂ ಈ ವ್ಯಕ್ತಿ ಇದೇ ಥರ ಇನ್ನೊಬ್ರಿಗೆ ಟಾಂಟ್ ಕೊಟ್ಕೊಂಡು, ಇನ್ನೊಬ್ರನ್ನ ಕೆಟ್ಟದಾಗ ಮಾತಾಡಿಕೊಂಡು, ಇನ್ನೊಬ್ರಿಗೆ ಹೀಯಾಳಿಸ್ಕೊಂಡು, ಇನ್ನೊಬ್ರಿಗೆ ಇನ್ನೇನೋ ಮಾಡಿಕೊಂಡು ಬಂದಿರುವಂಥದ್ದು. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ತುಂಬ ಜನಕ್ಕೆ ನನಗೆ ಹೇಳ್ತಾರೆ, ಈಗ ನಿನಗೂ ಇದಕ್ಕೂ ಏನು ಸಂಬಂಧ, ನೀನು ಯಾಕೆ ಸೆಂಟ್ರಲ್ ಬರ್ತಾ ಇದೆಯಾ? ಹೇಳ್ತೀನಿ, ತುಂಬ ದೊಡ್ಡ ಕತೆ ಇದೆ, ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ. ಸಾವಧಾನವಾಗಿ ಕುತ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಕಮೆಂಟ್ ಹಾಕಿ. ಇಲ್ಲಾಂದ್ರೂ ಆಗ್ತಿರೋದು ನನಗೆ ಗೊತ್ತು, ಕೆಲವ್ರು ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ, ಹಾಕ್ಕೊಳ್ಳಿ, ಓಕೆನಾ? ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಈಗ SMR ಅವ್ರಿಗೂ ಬಂದಿದೆ. ಫಸ್ಟ್ ನನ್ನನ್ನು ಟಾರ್ಗೆಟ್ ಮಾಡ್ದ, ಫಸ್ಟ್ ಅವ್ನು ಟಾರ್ಗೆಟ್ ಮಾಡಿದ್ದು ನನ್ನ ಮೇಲೆ, ಆಮೇಲೆ SMR ಟಾರ್ಗೆಟ್ ಆಗ್ತಾರೆ. ಓಕೆ, SMR ಲೈವ್ಗೆ ಬಂದು ಕೇಳ್ತಾರೆ, ನೀನು ಬಂದು ಮಾತಾಡಪ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ರೆಡಿ ಇರಲ್ಲ ಆತ. SMR ರೆಡಿ ಇದ್ದರು, ಏನಿದ್ರು ಕ್ಲಿಯರ್ ಮಾಡಿ ಮಾತಾಡಿ ಬಿಟ್ಟಾಕೋಣ, ಇದನ್ನು ಸುಮ್ಮನೆ ಎಳ್ಕೊಂಡು ಹೋಗೋದು ಬೇಡ ಅಂತ. ಆದರೆ ಆತ ಬರೋದಿಲ್ಲ, ಯಾಕೆಂದರೆ ಅವ್ರ ಉದ್ದೇಶನೇ ಇನ್ನೂ ಜಾಸ್ತಿ ಕಾಂಟ್ರವರ್ಸಿ ಮಾಡಬೇಕು. ಯಾಕೆ? ಪಾಸಿಟಿವ್ ಆರ್ ನೆಗೆಟಿವ್, ಇದು ಮಾರ್ಕೆಟಿಂಗ್, ಇದು ಪಾಸಿಟಿವ್ ಆರ್ ನೆಗೆಟಿವ್, ನಾವು ಸುದ್ದಿಲಿರ್ತೀವಿ, ಅಷ್ಟೇ ಬೇಕಾಗಿರೋದು, ಎಲ್ರಿಗೂ ಅಷ್ಟೇ ಬೇಕಾಗಿರೋದು. ನೀವು ನನ್ನ ಕೇಳಿದ್ರೆ ಹೌದು, ಆದರೆ ನಾನು ಯಾರಿಗೂ ಕೆಟ್ಟದ್ದು ಮಾಡ್ತಾಯಿಲ್ಲ, ನಾನು ಯಾರಿಗೂ ಕಳ್ತನ ಮಾಡ್ತಾಯಿಲ್ಲ, ಯಾರ ಮನೇಲಿ ಹೋಗ್ಬಿಟ್ಟು ನಾನು ಯಾರಿಗೂ ಬೈಕೊಂಡು ಕೂತ್ಕೊಂಡಿಲ್ಲ. ಈಗ ಡಿಪೆಂಡ್ಸ್ ಅಪಾನ್ ಕಾಂಟೆಂಟ್. ಇಂಡಸ್ಟ್ರಿಯಲ್ಲಿ ಆಗುವಂಥ ಆಗುವುಗಳನ್ನು ನನ್ನದೇ ಆದ ರೀತಿಯಲ್ಲಿ ಕೆಲವೊಂದು ಒಪಿನಿಯನ್ಗಳು ವ್ಯಕ್ತಪಡಿಸ್ತೀನಿ, ಅಷ್ಟು ಬಿಟ್ಟರೆ ನಾನು ಬೇರೇನು ಮಾಡಲ್ಲ. ಅಥವಾ ಸಿನಿಮಾಗಳ ರಿವ್ಯೂ, ಸಿನಿಮಾ ಪ್ರಮೋಷನ್, ಪೇಯ್ಡ್ ಪ್ರಮೋಷನ್ ನಾನು ಮಾಡ್ತಾ ಇರ್ತೀನಿ. ಪೇಯ್ಡ್ ರಿವ್ಯೂ ನನ್ನ ಜೀವನದಲ್ಲಿ ಮಾಡಿಲ್ಲ. ಪೇಯ್ಡ್ ರಿವ್ಯೂ ಮಾಡಿದ ದಿವಸ ನಾನು ನಾಳೆ ಕತ್ತರಿಸ್ಕೊಂಡ್ಬಿಡ್ತೀನಿ. ಕೆಲವು ಜನ ಹೇಳ್ತಾರೆ ಪೇಯ್ಡ್ ರಿವ್ಯೂ. ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೋ ಅದ್ರಲ್ಲಿ ಅರ್ಧಕ್ಕದ ಸಿನಿಮಾ ನಾನು ಪ್ರಮೋಷನ್ ಮಾಡಿರ್ತೀನಿ. ಎಲ್ಲಾದರೂ ರಿವ್ಯೂ ಮಾಡಬೇಕಲ್ಲ, ನಾನು ಮಾಡಲ್ಲ. ಇರಲಿ, ಅದು ಬೇರೆ ವಿಷಯ, ಅದು ಇನ್ನೊಂದು ಸರಿ ಮಾತಾಡೋಣ ಅದ್ರ ಬಗ್ಗೆ, ಓಕೆನಾ? SMR ಲೈವ್ಗೆ ಬರ್ತಾರೆ, ಕರೀತಾರೆ, ಬರೋದಿಲ್ಲ, ಜಾಯ್ನ್ ಆಗಲ್ಲ, ಅದ್ರ ಬಗ್ಗೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಅವ್ರು ಬರೋದಿಲ್ಲ, ಓಕೆ ಡನ್ ಆಯಿತು. ಇಷ್ಟು ಹೇಳಿದ ಮೇಲೂ ಮತ್ತೆ ನನ್ನ ಬಗ್ಗೆ ಮಾತಾಡಿದ್ರೆ ಬೇಡ ಅಂತಲ್ಲ, SMR ಹೇಳ್ತಾರೆ ಮಾತಾಡಬೇಡ ಅಂತ ಹೇಳ್ತಾರೆ. ಆದರೂ ಈತ ಇನ್ನೂ ಜಾಸ್ತಿ ಮಾಡ್ತಾರೆ ಮಾತಾಡೋದನ್ನು. ಇವ್ರ ಬಗ್ಗೆ ಎಲ್ಲೆಲ್ಲಿ ವಿಡಿಯೋ ಮಾಡಿರ್ತಾರೆ ಅಲ್ಲೆಲ್ಲ ಹೋಗೋದು, ಕಮೆಂಟ್ ಹಾಕೋದು, ಇಂಡೈರೆಕ್ಟಾಗಿ ಟಾಂಟ್ ಮಾಡೋದು, ಇಂಡೈರೆಕ್ಟಾಗಿ ರೇಗಿಸೋದು. ನನಗೊಂದು ಯಾವುದೋ ಒಂದು ವಿಡಿಯೋಗೆ ಅದೇ ಹುಡುಗಂದು ಈ ಡೆಲಿವರಿ ಬಾಯ್ದು ಒಂದು ವಿಡಿಯೋ ಮಾಡಿದ್ದೆ, ಕಾನ್ಸೆಪ್ಟ್ ಅಂತ. ಇಲ್ಲಿ ಮಾಡಿದ್ದೆ, ನನ್ನ ರೀಲ್ಗೆ ಕಮೆಂಟ್ ಮಾಡೋ ಧೈರ್ಯ ಇಲ್ಲ ನನಗೆ. ನೋ, ಈ ಕ್ಯಾನ್ ನಾಟ್. ನಾನು ಇನ್ನೊಂದು ರೀಲಲ್ಲಿ ಇದ್ದೀನಿ, ನಾನು ಇನ್ನೊಂದು ರೀಲಲ್ಲಿ ಬರ್ತೀನಿ. ಆ ಹುಡುಗನು ಕಾಂಟೆಂಟ್ ಕ್ರಿಯೇಟರ್, ನನಗೆ ಗೊತ್ತಿಲ್ಲ. ಸ್ವಿಗ್ಗಿ ಮಾಡಿಕೊಂಡು ಕಾಂಟೆಂಟ್ ಕ್ರಿಯೇಟರ್ ಮಾಡ್ತಾರೆ ಅವರು. 10,000 ಫಾಲೋವರ್ಸ್, ಗ್ರೇಟ್, ನೈಸ್, ಗುಡ್ ಜಾಬ್, ಮಾಡಿದ್ರು ನೀನು, ಒಳ್ಳೇದು ಮಾಡು, ಆಯಿತಾ? ಅಲ್ಲಿ ಹೋಗ್ಬಿಟ್ಟು ನಾನು ಅಪಿಯರ್ ಆಗುವಂಥ ಒಂದು ರೀಲಲ್ಲಿ ಕಮೆಂಟ್ ಹಾಕ್ತಾರೆ, ನೇಮ್ ಇಸ್ ಮಿಕಾ ಮಾಡೋದು. ಯಾಕೆ? ಏನಾಗಿದೆ ನಿಮ್ಗೆ? ಹೋಗ್ಲಿ ಅಲ್ಲ, ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಿಲ್ಲ ಗುರು. ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಂಬರ್ 1 ಆಗಬೇಕಾ? ಎಲ್ಲರನ್ನೂ ಈ ಥರ ಟಾಂಟ್ ಮಾಡಿ ಅವ್ರಿಗೆ ರೇಗಿಸಿ ಅವರು ನಿನಗೆ ರಿಪ್ಲೈ ಕೊಡ್ತಾರೆ, ಕೆಟ್ಟದಾಗಿ ರಿಪ್ಲೈ ಕೊಡ್ತಾರೆ. ಅದನ್ನೇ ಇಟ್ಕೊಂಡ್ಬಿಟ್ಟು ನನಗೆ ಬೈದ, ನನ್ನ ಹೆಸರು ತೊಗೊಂಬಿಟ್ಟ, ನೀನು ಎಲ್ಲರಿಗೂ ಊರವ್ರಿಗೆಲ್ಲ ಬೈತೀಯ, ನಾನು ನಿನ್ನ ಹೆಸರು ಹೇಳದ್ನ ಅಂತೀಯ. ಯಾವ ಥರ ಗುರು ಇದು? ನನಗೆ ಗೊತ್ತಾಗ್ತಾ ಇಲ್ಲ. 2017ರಲ್ಲಿ ನಾನು ವಿಡಿಯೋ ಒಂದಿದ್ದು ರೋಸ್ಟ್ ಮಾಡೋಕ್ಕೆ ಅಂತ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀಯ ರೋಸ್ಟ್ ಮಾಡೋರು ಒಂದು ಕಂಟೆಂಟ್ ಆಗೋರು. ರೋಸ್ಟ್ ಮಾಡೋರು ಬೇರೆಯವ್ರ ವಿಡಿಯೋಗೆ ಏನೋ ರಿಯಾಕ್ಷನ್ ಮಾಡೋರೆಲ್ಲ ಒಂಥರ ಪರಾವಲಂಬಿಗಳು ಅಂತ ಹೇಳ್ತೀಯ. ಈಗ ನೀನೇನು ಮಾಡ್ತಾ ಇದೆಯಾ? ಅದನ್ನೇ ಮಾಡ್ತಾ ಇದೆಯಾ? ರೋಸ್ಟ್ ಮಾಡೋಕ್ಕೆ ಬಂದ ನೀನು? ಇರಲಿ, ಅದೆಲ್ಲ ಓಕೆ. ಈ ಥರ ಮತ್ತೆ ಟಾಂಟ್ ಕೊಡೋದು ಜಾಸ್ತಿ ಆದಾಗ SMR ಒಂಚೂರು ರೇಗುತ್ತೆ. ಅಫ್ಕೋರ್ಸ್ ಅದು ಮನುಷ್ಯನ ಸಹಜ ಗುಣ. ಈ ಥರ ಎಲ್ಲ ಆದಾಗ ಪದೇ ನಮ್ಮನ್ನು ರೇಗಿಸ್ತಾ ಹೋದರೆ ಆ ಥರ ರಿಯಾಕ್ಷನ್ ಆಗೇ ಆಗುತ್ತೆ. ಮತ್ತೆ ಲೈವಿಗೆ ಬರ್ತಾರೆ, ಹೆಸರು ತಗೊಂಡು
ತುಕಾಲಿ ಕನ್ನಡಿಗನ ಹೆಸರು ತಗೊಂಡು ಕೆಟ್ಟದಾಗಿ ಮಾತಾಡ್ತಾರೆ. ಹೌದು, ಕೆಟ್ಟ ಮಾತಾಡಿದ್ರು ಅವರು. ಆಮೇಲೆ ನಾವು ಹೇಳಿದ್ವಿ ಕೆಟ್ಟ ಮಾತು ಆಡಬಾರ್ದಾಗಿತ್ತು. ನಾನೇ ಹೇಳಿದ್ದೀನಿ ಕೆಟ್ಟ ಮಾತು ಆಡಬಾರ್ದಾಗಿತ್ತು ಯಾವುದೇ ಕಾರಣಕ್ಕೂ ಅಂತ. ಓಕೆನಾ? ಆ್ಯಂಡ್ ಆಲ್ಸೋ ನನ್ನ ವೀಡಿಯೋಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ಹೆಸರು ತಗೊಂಡು ಸುಮ್ಮನೆ ಬೈಯೋದು, ಕೆಟ್ಟ ಮಾತಾಡೋದು ನಾನು ಯೂಶಲಿ ಮಾಡಲ್ಲ. ಫಸ್ಟ್ ಮಾಡ್ತಿದ್ದೆ, ಹಳೇ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಟ್ಟು ಸುಮಾರು 2-3 ವರ್ಷ ಆಗಿದೆ ಆ ರೀತಿ ನಾನು ಮಾತಾಡ್ತಾ ಇಲ್ಲ. ಯಾಕೆಂದರೆ ಸೆಲೆಬ್ರಿಟಿಗಳ ಸಹವಾಸ, ಸೆಲೆಬ್ರಿಟಿಗಳು ನನ್ನ ವೀಡಿಯೋಸ್ ನೋಡ್ತಾರೆ, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳು ನನ್ನ ವೀಡಿಯೋಸ್ ನೋಡ್ತಾರೆ. ಇನ್ಫ್ಯಾಕ್ಟ್ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಅವ್ರು ನನ್ನ ವೀಡಿಯೋಸ್ ನೋಡ್ತಾರೆ. ಅಂದರೆ ನಾನು ಏನೇ ಮಾಡೋರು ನೋಡ್ತಾರೆ ಅಂತಲ್ಲ, ಅವ್ರ ಇಂಟರ್ವ್ಯೂಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡಿದಾಗ, ಓಕೆ ಈ ಹುಡುಗ ನಾನು ಇಂಟರ್ವ್ಯೂ ಮಾಡ್ಕೊಂಡು ಹೋದ, ಅಪ್ಲೋಡ್ ಮಾಡಿದ್ದಾನೆ, ಒಂಚೂರು ನೋಡೋಣ, ಇರೋ ಕಣ್ಣಾಯಿಸೋಣ ಹೆಂಗೆ ಬಂದಿದೆ ನೋಡೋಣ ಅಂತ ನೋಡ್ತಾರೆ. ಅಂಥ ಟೈಮಲ್ಲಿ ನಾನು ಕೆಟ್ಟದಾಗಿ ಮಾತಾಡಿ ಅಂಥ ವಿಡಿಯೋ ಇವ್ರ ಕಣ್ಣಿಗೆ ಬಿದ್ದಾಗ ಅವ್ರ ಮುಂದೆ ನಾನು ಚಿಕ್ಕವನಾಗಬಾರ್ದಲ್ಲ. ಅದಕ್ಕೆ ನಾನು ದೊಡ್ಡವ್ರ ಸಹವಾಸ ಮಾಡ್ತಾ ದೊಡ್ಡ ಕೆಲಸಗಳನ್ನ ಮಾಡ್ತಾ ಈ ಸಣ್ಣ ಕೆಲಸಗಳನ್ನ ಬಿಡಬೇಕಾಗತ್ತೆ ಮನುಷ್ಯ. ಆದರೆ ನೀನು ಬಿಡ್ತಾ ಇಲ್ಲ ನೋಡು, ಸಣ್ಣದಾಗಿ ಮಾತಾಡೋದೇ ನೀನು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ತುಕಾಲಿ ಕನ್ನಡಿಗನಿಗೆ ಹೇಳ್ತಿರೋದು ಈ ಮಾತು. ಓಕೆನಾ? ಮತ್ತು ಈ ಥರ ಮಾಡ್ತಾ ಟಾಂಟ್ ಮಾಡ್ತಾನೆ ಇದ್ರು SMRಗೆ, ನನಗೂ ಟಾಂಟ್ ಮಾಡ್ತಾನೆ ಇದ್ರು. ಲೈವಿಗೆ ಬಂದರು, ಬೈದರು. ಅಣ್ಣ ಏನು ಮಾಡ್ದ, ಎಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದ, ನನ್ನ ಹೆಸರು ತಗೊಂಡು ಮಾತಾಡಲಿ ಸಾಕು, ನೋಡ್ಕೊ ಇನ್ನ ಅಂತ. ಎಲ್ಲ ರೆಡಿ ಇತ್ತು ಪ್ಲ್ಯಾನ್ ಅಣ್ಣಂದು. ಎಲ್ಲ ಕಂಪ್ಲೇಂಟ್ ಎಲ್ಲ ಬರೆದಿಟ್ಕೊಂಡಿದ್ದ ನಮ್ಮ ಮೇಲೆ. ಓಕೆನಾ? SMR ಬೈದ ಮೇಲೆ ಆ ಕ್ಲಿಪ್ಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ನಮ್ಮ ಮೇಲೆ ಇದರಲ್ಲಿ ಆವಾಗಲೇ ಹೇಳಿದೆ ನಿನಗೆ, ಅವನು ನಾನು ಈ ಸೀನ್ ಇಲ್ಲವೇ ಇಲ್ಲ, ಆದರೂ ನನ್ನನ್ನು ಬಲವಂತವಾಗಿ ತಂದರು ಇದಕ್ಕೆ. ಹೆಂಗೆ ಅಂತಂದರೆ, ಗ್ಯಾಂಬ್ಲಿಂಗ್ ಆಡಬೇಡಿ, ಗ್ಯಾಂಬ್ಲಿಂಗ್ ಪ್ರಮೋಷನ್ ಮಾಡಬೇಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಕನ್ನಡದಲ್ಲಿ ಸಾಕಷ್ಟು ಜನ, 100 ಜನ ಇದ್ದಾರೆ ಇವರು ಕಾಂಟೆಂಟ್ ಕ್ರಿಯೇಟರ್ಗಳು, ಎಲ್ಲರ ಹೆಸರು ತಗೊಳಕ್ಕಾಗಲ್ಲ. ಸ್ವಲ್ಪ ಜನದ ಒಂದು ರೆಫರೆನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಯಾರ್ಯಾರು ಗ್ಯಾಂಬ್ಲಿಂಗ್ ಪ್ರಮೋಷನ್ ಮುಂಚೆಯಿಂದನೂ ಮಾಡಿದ್ರು, ಹಳಬ್ರು ಯಾರು ಮಾಡಿದರು, ಈಗ ಯಾರು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ SMR. ಅವ್ನು ನನ್ನ ಫ್ರೆಂಡ್ ಆಗಿರ್ಬೋದು SMR. ಓಕೆ, ಅವ್ರದ್ದು ಫೋಟೋ ಹಾಕಿದ್ದೀನಿ. ಇನ್ನು ಮುಂದಕ್ಕೆ ಯಾರು ಮಾಡಬಾರ್ದು ಅಂದ್ಬಿಟ್ಟು ಒಂದಷ್ಟು ಜನದ ಫೋಟೋ ಹಾಕಿದ್ದೆ. ಅದರಲ್ಲಿ ನಮ್ಮ ಕನ್ನಡದ ಪ್ರಖ್ಯಾತ ಗೇಮರ್, ಪ್ರಖ್ಯಾತ ಏನಲ್ಲ, ಗೇಮರ್ ಅಷ್ಟೇ. ಓಕೆನಾ? ಅವ್ರದ್ದೊಂದು ಫೋಟೋ ಹಾಕಿದ್ದೆ. ಅವರು ಸ್ಟೋರಿಗೆ ಹಾಕ್ತಾರೆ, ನನ್ನ ತಮ್ಮನೇಲ್ನ ತೋರಿಸ್ಬಿಟ್ಟು, ವಿಡಿಯೋ ಮಾಡಿಬಿಟ್ಟು, ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು, ನನ್ನ ಡ್ಯಾಶ್ ಬೋರ್ಡ್ ತೋರಿಸ್ಬಿಟ್ಟು, ವಿಡಿಯೋ ಮಾಡಿಬಿಟ್ಟು ಸ್ಟೋರಿಗೆ ಹಾಕ್ತಾರೆ. ಗುರು, ನಾನು ಯಾವಾಗ ಮಾಡಿದ್ದೀನಿ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ ಪ್ರಮೋಷನ್, ನಾನು ಯಾವಾಗ ಮಾಡಿದ್ದೀನಿ ಅಂತ ಕೇಳ್ತಾರೆ. ನನ್ನ ಹತ್ರ ವಿಡಿಯೋ ಕ್ಲಿಪ್ ಇತ್ತು ಅದು. ಓಕೆನಾ? ಮಾತಾಡ್ತೀವಿ ಅಂತಂದರೆ ಅದು ನಮ್ಮ ಹತ್ರ ಇರಬೇಕು ಪ್ರೂಫು, ಇಲ್ಲಾಂದ್ರೆ ಸುಮ್ಮನೆ ಮಾತಾಡಬಾರ್ದು. ತಗೊಳಪ್ಪ ನೋಡ್ಕೊ ಅಂತ ನಾನು ಸ್ಟೋರಿಗೆ ಹಾಕಿದೆ. ಅವರು ಸ್ಟೋರಿಗೆ ಹಾಕಿದ್ರು, ನನ್ನ ಪ್ರಶ್ನೆ ಮಾಡಿ ನಾನು ಆನ್ಸರ್ ಕೊಟ್ಟೆ, ತಗೊಳಪ್ಪ ನೋಡ್ಕೊ, ನಾನು ಸುಮ್ಮನೆ ಹಾಕಿಲ್ಲ. ಆಮೇಲೆ DMಗೆ ಬಂದರು ಇನ್ಸ್ಟಾಗ್ರಾಮಲ್ಲಿ, ಗುರು ಅದು 3 ವರ್ಷ ಹಿಂದೆ ಮಾಡಿರೋ ವಿಡಿಯೋ, ಈಗ ಇಟ್ಕೊಂಡಿದ್ಯಾ ಅದನ್ನು ನೀನು? ಗುರು, ನಾನು ಈಗಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ, ನಿನ್ನನ್ನು ಪಾಯಿಂಟ್ ಔಟ್ ಮಾಡಬೇಕು, ನಿನ್ನನ್ನೇ ನಾನು ಗುರಿ ಮಾಡಬೇಕು ಅಂತ ತಗೊಂಡಿಲ್ಲ ಆ ವಿಡಿಯೋದಲ್ಲಿ. ಜನರಲ್ ಆಗಿ ಅಂದರೆ ಆ ವಿಡಿಯೋದಲ್ಲಿ ಯಾರ ಹೆಸರು ತೊಗೊಂಡಿಲ್ಲ ನಾನು. ಯಾಕೆ ಅಂತಂದರೆ ಎಲ್ರಿಗೂ ಅನ್ವಯಿಸ್ಬೇಕು ಈ ವಿಡಿಯೋ. ಲಾಸ್ಟಲ್ಲಿ ಆ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಪ್ಲೀಸ್ ಗೈಸ್ ರಿಕ್ವೆಸ್ಟ್ ಮಾಡ್ತೀನಿ, ಇನ್ಮೇಲಾದರೂ ಪ್ರಮೋಷನ್ ಮಾಡೋಕ್ಕೆ ಹೋಗಬೇಡಿ ಅಂತ. ಈ ಅಣ್ಣ ಏನಾಯಿತು, ನಾನು ಸ್ವಲ್ಪ ಈ ಥರ ಮಾಡಿದ್ನಲ್ಲ ಗ್ಯಾಮ್ಲಿಂಗ್ ಪ್ರಮೋಷನ್ ಮಾಡಬೇಡಿ ಅಂತ. ಗೇಮರ್ ಬಂದ್ಬಿಟ್ಟು, ಗೇಮಿಂಗ್ ಯೂಟ್ಯೂಬರ್ ಬಂದ್ಬಿಟ್ಟು, ನಾನು ಯಾವಾಗ ಮಾಡಿದ್ದೀನಿ ಅಂತ ಸ್ಟೋರಿ ಹಾಕೊಂಡಿದ್ರಲ್ಲ, ಅದು ತುಕಾಲಿ ಕನ್ನಡಿಗನಿಗೆ ಹರ್ಟ್ ಆಗಿಬಿಟ್ಟಿದೆ. ಫ್ರೆಂಡ್ ಅಲ್ವಾ, ಚಿಕ್ಕಬಡ ಫ್ರೆಂಡ್ ಅಲ್ವಾ, ಅದಕ್ಕೆ ಏನು ಮಾಡಿದ್ರು, ಅವರ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹೆಚ್ಚು ಕಡಿಮೆ 50,000 ಫಾಲೋವರ್ಸ್ ಇರುವಂಥ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಚಾನಲ್ ಫೋಟೋ ತೆಗೆದುಬಿಟ್ಟು ಬ್ರಾಡ್ಕಾಸ್ಟ್ ಚಾನಲ್ ಹಾಕ್ತಾರೆ. ಏನಂತ ಹಾಕ್ತಾರೆ, ಹೋಗಿ ಸ್ಪ್ಯಾಮ್ ಮಾಡಿ ಕೈ ತೊಳ್ಕೊಳ್ಳಿ ಅಂತ. ಸ್ಪ್ಯಾಮ್ ಮಾಡಿ ಅಂತಂದರೆ ಹೋಗ್ಬಿಟ್ಟು, ಅಂದರೆ ಒಂದು ರೀತಿ ಹೇಳಬೇಕು ಅಂತಂದರೆ ಬೈರಿ ಅಥವಾ ಕಿರಿಕ್ ಮಾಡಿ ಅಥವಾ ಇಷ್ಟ ಬಂದಂಗೆ ಕಮೆಂಟ್ ಹಾಕಿ ಅಲ್ಲಿ ಅಂತ ಅವರ ವ್ಯೂವರ್ಸ್ಗಳನ್ನು, ಅವರ ಸಬ್ಸ್ಕ್ರೈಬರ್ಸ್ಗಳನ್ನು ನೀನು ಕಂಟೆಂಟ್ ಕೊಡ್ತೀಯ ಗುರು ಅಂತ ಫಾಲೋ ಮಾಡಿರುವಂಥ ಜನಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ರೀತಿ ಇದು, ಚೂ ಬಿಡೋದು ಇನ್ನೊಬ್ಬರ ಮೇಲೆ. ಅದು ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವರೆಲ್ಲ ಬಂದು ನನ್ನ ಚಾನಲಲ್ಲಿ ಜೈ ತುಕಾಲಿ ಕನ್ನಡಿಗ, ತುಕಾಲಿ ಕನ್ನಡಿಗನ ಮುಂದೆ ನೀನೇನೂ ಇಲ್ಲ, ತುಕಾಲಿ ಕನ್ನಡಿಗ, ತುಕಾಲಿ ಕನ್ನಡಿಗ, ತುಕಾಲಿ ಕನ್ನಡಿಗ, #ತುಕಾಲಿ ಕನ್ನಡಿಗ ಅಂತ ಕಮೆಂಟ್ಗಳಾಗ್ತಾರೆ.
ಓಕೆನಾ. ನಾನು ಏನು ನಿಜ ಹೇಳಿದ್ರೆ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಕ್ಲಾರಿಟಿ ಕೊಡ್ತೀನಿ ಡೈರೆಕ್ಟಾಗಿ. ಗೇಮರ್ನ ಹೆಸರು ತೊಗೊಂಡು, ನೋಡಪ್ಪ ನೀನಿಗೆಲ್ಲ ಮಾಡಿದ್ದಿದ್ದು, ನಾನು ಆ ವಿಡಿಯೋದಲ್ಲಿ ಏನೂ ಕೆಟ್ಟ ಮಾತು ಬಳಸಿಲ್ಲ, ಯಾರಿಗೂ ಬೈದಿಲ್ಲ, ಓಕೆನಾ. ನಿನಗಲ್ಲ ಎಲ್ಲರಿಗೂ ಮಾತಾಡಿದ್ದೀನಿ, ನೀನು ಒಬ್ಬನಿಗೆ ಅಲ್ಲ, ಇದು ಕ್ಲಾರಿಟಿ ಕೊಟ್ಟೆ. ನೆಕ್ಸ್ಟು ಆ ಅರ್ಧ ವಿಡಿಯೋ ಆದಮೇಲೆ ಲಾಸ್ಟಲ್ಲಿ ತುಕಾಲಿ ಕನ್ನಡಿಗನಿಗೆ ರಿಪ್ಲೈ ಮಾಡ್ತೀನಿ. ನೀನು ನಿನ್ನ ವ್ಯೂವರ್ಸ್ನ ನನ್ನ ಮೇಲೆ ಚೂ ಬಿಟ್ಟಿದೆಯಾ, ನಿನ್ನ ವ್ಯೂವರ್ಸ್ನ ನೀನು ಮಿಸ್ಯೂಸ್ ಮಾಡ್ಕೋತಾ ಇದೆಯಾ ಅಂತ, ಓಕೆನಾ. ಅಲ್ಲಿ ಸ್ವಲ್ಪ ಹಾರ್ಸಾಗಿ ಬೈದಿದ್ದೆ, ಬಟ್ ಹೆಸರು ತೊಗೊಂಡಿರಲಿಲ್ಲ, ನಾನು ಹೆಸರು ತೊಗೊಂಡಿರಲಿಲ್ಲ. ಅಣ್ಣನಿಗೆ ನಾನು ಹೆಸರು ತೊಗೊಂಡು ಮಾತಾಡ್ಬಿಡ್ತೀನಿ ಅಂತ ಕಾಯ್ಕೊಂಡಿದ್ದ, ನೋಡಿಕೊಂಡು ನನ್ನ ವಿಡಿಯೋಸ್ನ. ಗೊತ್ತು ನನಗೆ ಎಲ್ಲ ಹೆಂಗೆ ಮಾತಾಡಬೇಕು, ಎಷ್ಟರಲ್ಲಿ ಮಾತಾಡಬೇಕು ಎಲ್ಲ ಗೊತ್ತಿದೆ. ನಿನಗಿಂತ 5-6 ವರ್ಷ ಸೀನಿಯರ್ ನಾನು ಯೂಟ್ಯೂಬಲ್ಲಿ. ಮೇ ಬಿ ನನಗಿಂತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ಬೋದು. ಇರಲಿ, ಒಳ್ಳೇದು, ಇನ್ನೂ ಬೆಳಿ, ನೀನು ಒಳ್ಳೇದಾಗಲಿ, ನಿನಗೆ 1 ಮಿಲಿಯನ್ ಆಗಲಿ ಬೇಗ ಬೇಗ ನಿನಗೆ. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್, ಓಕೆನಾ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸರಿ, ಇದೆಲ್ಲ ಆದಮೇಲೆ ನಾನು ಬೈದ್ಬಿಟ್ಟಿದ್ನಲ್ಲ ವಿಡಿಯೋದಲ್ಲಿ, ಅದಕ್ಕೆ ಈ ನನ್ನ ಮಗನ ಏನಾದರೂ ಮಾಡಬೇಕಲ್ಲ ಅಂತ ಥಿಂಕ್ ಮಾಡ್ದೆ. ಅವಾಗ ಏನಾಯಿತು, ಅದೆಲ್ಲ ಇಷ್ಟೆಲ್ಲ ಆದಮೇಲೆ SMR ಲೈವ್ಗೆ ಬಂದ್ಬಿಟ್ಟು ಹೆಸರು ತಗೊಂಡು ಬೈದ್ಬಿಟ್ಟ, ತುಕಾಲಿ ಕನ್ನಡಿಗನಿಗೆ. ಸರಿ, ಅದಾದಮೇಲೆ ಬೈದಿರೋ ಒಂದು ಕ್ಲಿಪ್ನ ಕಟ್ ಮಾಡಿಕೊಂಡು ನನ್ನ ಮೇಲೆ, ನನ್ನ ತಾಯಿಯನ್ನು ಉದ್ದೇಶಿಸಿ, ನನ್ನ ಕುಟುಂಬವನ್ನು ಉದ್ದೇಶಿಸಿ, ನೇಮ್ ಇಸ್ ಮಧು, SMR ಮತ್ತು ಇನ್ನೊಬ್ಬರು ಗೇಮರ್, ಅವರಿಲ್ಲಿ ಬೇಡ ಈಗ, ಓಕೆನಾ. ಇವರು 3 ಜನ ಲೈವಲ್ಲಿ ಕೂತ್ಕೊಂಡು ನಮ್ಮ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ದಾಖಲಾಗುತ್ತೆ ಮೈಸೂರಿನ ಪೊಲೀಸ್ ಸ್ಟೇಷನಲ್ಲಿ, ಓಕೆನಾ. ನಾನು ಕಂಪ್ಲೇಂಟ್ ಆಯಿತಾ, ಪೊಲೀಸ್ನವರು SMRಗೆ SMR ನನಗೆ ಫೋನ್ ಮಾಡಿದ್ರು. ಅಂದರೆ ಅಲ್ಲಿ ಮುಖ್ಯ ಉದ್ದೇಶ SMRಗೆ ಏನಾದರೂ ಮಾಡಬೇಕು ನಾನು ಅಂತ ಒಂದು ಥಾಟ್ ಇತ್ತು. ತುಕಾಲಿ ಕನ್ನಡಿಗನಿಗೆ ಸ್ಟ್ರಾಂಗ್ ಆಗಿ SMR ಹೆಸರೇ ಮೆನ್ಷನ್ ಆಗಿದೆ, ಅದಕ್ಕೆ ಅವ್ರಿಗೆ ಮಾತ್ರ ಫೋನ್ ಬರ್ತಾಯಿತ್ತು, ನಮ್ಗೆ ಯಾರಿಗೂ ಫೋನ್ ಬಂದಿಲ್ಲ. ಸರಿ, ಹೋಗ್ಬೇಕಾಗತ್ತೆ ಅವರು ಮೈಸೂರಿಗೆ, ಈ ಥರ ಪೊಲೀಸ್ನವ್ರು ಕರೀತಾ ಇದ್ದಾರೆ ಅಂತ ಫೋನ್ ಬಂತು. ಏನು, ಹೋಗಿ ಇದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಮುಗಿಸ್ಬಿಟ್ಟು ಬರೋಣ ಅಂತ ಇತ್ತು. ಹೋಗೋಣ ಅಂದ್ಕೊಂಡಿದ್ವಿ. ನಮಗೂ ಶೂಟ್ ಇದ್ದಿದ್ದರಿಂದ ಒಂದು 2-3 ವಾರ ಲೇಟ್ ಆಯಿತು. ಸರಿ ಆಯಿತು, ಹೋದ್ವಿ. ಅಂದರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಲೈವಲ್ಲಿ ಕೂತ್ಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ 3 ಜನ ಯೂಟ್ಯೂಬರ್ಸ್ ಅಂತ ಯಾರ್ಯಾರು ಹೆಸರು ಬರೆದಿದ್ರಲ್ಲ. ಆ್ಯಕ್ಚುಲಾಗಿ ಅವತ್ತು SMR ಲೈವಿಗೆ ಬಂದು ಬೈದಿದ್ದ ದಿವಸ, ಹೆಸರು ತಗೊಂಡು ಬೈದ್ನಲ್ಲಪ್ಪ, ಅವತ್ತು ನಾನು ಲೈವಲ್ಲಿ ಇರಲಿಲ್ಲ. ಅವತ್ತಿನ ಹಿಂದಿನ ದಿವಸ ಲೈವಲ್ಲಿದ್ದೆ ನಾನು. ಅವತ್ತು ಅವ್ರ ಹೆಸರು ತಗೊಂಡು ಬೈದಿರಲಿಲ್ಲ. ಬಾಪ್ಪ ನೀನು ಮಾತಾಡೋಣ ಬಾ ಅಂತ ಕರೆದಿದ್ದಷ್ಟೇ. ಬೈದಿರ್ಬೋದು, ಬಟ್ ಹೆಸರು ತಗೊಂಡಿರಲಿಲ್ಲ. ನಿನಗೆ ಹೆಸರು ತಗೊಂಡು ನಿನ್ನನ್ನು ಡೈರೆಕ್ಟಾಗಿ ಬೈದಾಗ ನಾನು ಲೈವಲ್ಲಿ ಇರಲಿಲ್ಲ. ತುಕಾಲಿ ಕನ್ನಡಿಗ, ಇಟ್ಸ್ ಮೈ ಕ್ಲಾರಿಫಿಕೇಶನ್, ಸ್ಮಾಲ್ ಕ್ಲಾರಿಫಿಕೇಶನ್. ನಿನಗೆ ಗೊತ್ತು ಇದೆಲ್ಲ, ನೀನು ನನ್ನ ಹೆಸರು ಯಾಕೆ ಸೇರಿಸ್ಕೊಂಡೆ ಕಂಪ್ಲೇಂಟಲ್ಲಿ ಅಂತಂದರೆ, ನನ್ನೂ ಇದರಲ್ಲಿ ತಗಲಾಕಿಸಬೇಕು ಅಂತ. ಇದನ್ನೇ ನಾನು ಹೇಳಿದ್ದು. ಈ ಸೀನಲ್ಲಿ ನಾನು ಇಲ್ಲವೇ ಇಲ್ಲ, ಬಟ್ ಆದರೂ ಬಲವಂತವಾಗಿ ನನ್ನನ್ನು ತಗಲಾಕ್ಸಿದ್ದಾರೆ. ಸರಿ ಆಯಿತು, ಮೈಸೂರಿಗೆ ಹೋದ್ವಿ. ಅಲ್ಲಿ ಕಂಪ್ಲೇಂಟ್ ಕಾಪಿ ಓದ್ತಾ ಇದ್ದೀನಿ. ನಾವು ಏನು SMR ಅವರು ಏನು ಬೈದರು, ಯಾವ್ಯಾವ ಥರ ಬೈದರು ಎಲ್ಲ ಮೆನ್ಷನ್ ಮಾಡಿದ್ದಾರೆ, ವೆಲ್ ಆ್ಯಂಡ್ ಗುಡ್ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮಧ್ಯೆ ಒಂದು ವರ್ಡ್ ಇತ್ತು, ಆ ವರ್ಡೇ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಪೊಲೀಸ್ ಸ್ಟೇಷನಲ್ಲಿ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ, ಪೊಲೀಸ್ನವ್ರು ನಮ್ಮನ್ನು ಕರೆಯೋಕ್ಕೆ ಕಾರಣ, ನಮ್ಮನ್ನು ಇಲ್ಲ ನೀವು ಬರಲೇಬೇಕಿಲ್ಲಿಗೆ ಅಂತ ಕರೆಯೋಕ್ಕೆ ಕಾರಣ ಒಂದೇ ಒಂದು ಪದ. ಇವರು 3 ಜನ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅಣ್ಣ ಆ್ಯಡ್ ಮಾಡಿದ್ದ. ವೆಲ್ ಪ್ಲೇಡ್, ಗುಡ್ ಗೇಮ್, ಸಖತ್ತಾಗಿ ಗೇಮ್ ಮಾಡಿದ್ದೀರಾ. ಇದು ಏನಪ್ಪ ಇದು ಈ ಥರ ಮಾಡಿದಾರಲ್ಲ. ನಾವು ಅಪ್ಪ, ನಾನು ಯೂಶ್ವಲಿ ನಮ್ಮ ತಾಯಿ ಮೇಲೆ ಹಣೆ ಇಡಲ್ಲ, ಬೇಡ ಇಡೋದು ಬೇಡ. ದೇವ್ರ ಸಾಕ್ಷಿ ಆಗಲು ನನ್ನ ಕತ್ತಲ್ಲಿ ರಾಯರಿದ್ದಾರೆ. ನಾನು ಸುಳ್ಳು ಹೇಳ್ತಾ ಇದ್ದರೆ ಅವ್ರು ನೋಡ್ಕೊತಾರೆ ನನ್ನನ್ನು, ಓಕೆನಾ. ನಾನು ತುಂಬ ನಂಬುವಂಥ ದೇವರು. ನಾನು ಗೊತ್ತಿಲ್ಲ, ಅವರು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ರಾಯರಿಗೆ. ಅವರು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಜೀವ ಬೆದರಿಕೆ ನಾವು ಆನ್ಲೈನಲ್ಲಿ ಹಾಕಿಲ್ಲ ಅಂತ ಸೀನ್ ದೇವರೊಳಗೆ ನಾನು ಇಲ್ಲ ಗುರು. ಒಬ್ಬನಿಗೆ ಜೀವ ಬೆದರಿಕೆ ಹಾಕಷ್ಟು ತಾಕತ್ತು, ದಮ್ಮು, ಶಕ್ತಿ ನನಗಿಲ್ಲ. ನನಗೆ ದೇವರೊಳಗೆ ಆ ಸೂಪೇ ಇಲ್ಲ ನನ್ನ ಹತ್ರ, ಆ ಸೀನೇ ಇಲ್ಲ. ನಾನು ಅನಾಥ, ತಂದೆ ಇಲ್ಲದವನು, ಸಿಂಗಲ್ ಪೇರೆಂಟ್.
ನಮ್ಮಮ್ಮ ಏನೇನೋ ಕಷ್ಟಪಟ್ಟು ಸಾಕ್ತವ್ರೆ. ಇವತ್ತಿಗೂ ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಹೋಗ್ತಾವ್ರೆ. ಇವತ್ತಿಗೂ ನಾವು ಕಷ್ಟಪಡ್ತಾ ಇದ್ದೀವಿ ಜೀವನ ಮಾಡೋಕ್ಕೆ. ಯೂಟ್ಯೂಬಲ್ಲಿ ಇರ್ಬೋದು ಎಲ್ಲ ನಿಮ್ಮ ಆಶೀರ್ವಾದ, ಜನಗಳ ಆಶೀರ್ವಾದ. ನಿಮ್ಮ ಪಾದಕ್ಕೆ ಇಲ್ಲಿಂದಲೇ ಶರಣು ಪ್ರತಿಯೊಬ್ಬರಿಗೂ. ನೀವು ಕಾರಣ ಇವತ್ತು ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ, ಸ್ಟಾರ್ಗಳನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ. ಸರಿ, ಏನು ಈ ಥರ ಬರ್ದವನಲ್ಲ ಇವನು, ಈ ಥರನೂ ಡಬಲ್ ಗೇಮ್ ಮಾಡ್ತಾರಾ ಹಿಂಗೆ? ನಾನು ಸರಿ ಆ್ಯಕ್ಚುಲಿ ಆಮೇಲೆ ನನಗೆ ಅಲ್ಲಿ ಪೊಲೀಸ್ನವರು ಮಾತಾಡ್ಸಿದ್ರು. ಯಾಕೆ ಅಂತಂದರೆ ಸುಮಾರು ಒಂದಷ್ಟು ಜನ ಪೊಲೀಸ್ನವರು ನನ್ನ ವೀಡಿಯೋಸ್ ನೋಡೋರು ಅಲ್ಲಿದ್ದರು. ಅರೆ ಏನ್ರಿ ಮದು ಈ ಕಡೆ ಅಂದರೆ ಅವ್ರು ಪೊಲೀಸ್ ಭಾಷೆ ಗೊತ್ತಲ್ಲ, ಏನ್ರಿ ಮದು ಈ ಕಡೆ ಏನು ಸಮಾಚಾರ, ಅದೇ ಸರ್ ಹಿಂಗೆ ಆಗಿತ್ತಲ್ಲ, ಓ ಇದಾ ಓಕೆ ಅದೇನು ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಸುಮ್ಮನೆ ಹೆಂಗೆ ಮಾತಾಡ್ತಾಯಿದ್ರು. ಥ್ಯಾಂಕ್ ಯು ಮೈಸೂರು ಪೊಲೀಸ್, ಮೈಸೂರು ಸೌತ್ ಪೊಲೀಸ್ ಸ್ಟೇಷನ್ನ ಸಾಕಷ್ಟು ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಒಂಥರ ಹೆಂಗೆ ಅಂತಂದರೆ ಒಂದು ಸಮಸ್ಯೆನ ಬೆಳೆಯೋಕ್ಕೆ ಬಿಡಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಅಂತ ಬಂದಾಗ ಯಾರಿಗೋ ಏನೋ ಆಗೋಗ್ಬಿಟ್ಟಿದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ಬಿಡಲ್ಲ. ಮತ್ತು ಚಿಕ್ಕದಾಗಿದೆ ಅಂತಂದಾಗ ಅದನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ. ನೋಡಪ್ಪ ಹಿಂಗಿದೆ, ಹಿಂಗೆ ಮುಗಿಸ್ಕೊಂಡು ಹೋಗ್ರಿ ಅಂದ್ಬಿಟ್ಟು ಹೇಳಿದ್ರು ನಮಗೆ. ಥ್ಯಾಂಕ್ ಯು ಮೈಸೂರು ಸೌತ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗದವರಿಗೆ ತುಂಬ 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 ಧನ್ಯವಾದಗಳು. ನಿಮ್ಮ ಕೆಲಸ ಅಂತ ಬಂದಾಗ ನಿಮ್ಮ ಕೆಲಸದ ವೈಖರಿ ನಾವು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಸಖತ್ತಾಗಿ ಮಾಡ್ತೀರಾ ನಿಮ್ಮ ಕೆಲಸ ನೀವು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಹೇಳಿದ್ರು, ನಾವು ಏನು ಮಾಡಿದ್ವಿ, ಆ್ಯಕ್ಚುಲಿ ಒಬ್ಬರು ಅಲ್ಲೇ ಇದ್ದಂಥ ಒಬ್ಬರು ಪೊಲೀಸ್ನವ್ರು ಹೇಳಿದ್ರು ನಮಗೆ, ಈಗ ನೀವು ಬರದೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ಅಂತ. ಏನಾಗ್ತಿತ್ತು ಸಾರ್ ಅಂತ ಕೇಳಿದ್ರಿ ಸುಮ್ಮನೆ. ಅವ್ರು ಹೇಳಿದ್ದು ನನಗೆ ಇದು ನಿಜನ ಅಂತ ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ರು ಹೌದಾ ಅಂತ ಅಂದ್ಕೊಂಡೆ ನಾನು. ಸರಿ, ನೀವು ಈಗ ಬಂದು ಇದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗದೇ ಇದ್ದಿದ್ದರೆ ಬೈ ಚಾನ್ಸ್ FIR ಆಗಿತ್ತು ಅಂತ ಅಂದ್ಕೊಳ್ಳಿ, ಕೇಸ್ ಆಗ್ತಿತ್ತು. FIR ಆಗಿದ್ರೆ ಕೇಸ್ ಆಗ್ತಿತ್ತು. ಕೇಸ್ ಆದಮೇಲೆ ಕೇಸ್ ಮುಗಿಯೋವರೆಗೂ ಯಾವ್ಯಾವ ಅಕೌಂಟ್ಗಳಿಂದ ನೀವೀಗ ಜಗಳ ಮಾಡ್ಕೊಂಡಿದ್ದೀರ ಅಂದರೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇತ್ಯಾದಿ ಎಲ್ಲ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಸಸ್ಪೆಂಡ್ ಮಾಡ್ತಿದ್ರು ಕೇಸ್ ಮುಗಿಯೋವರೆಗೂ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಅಲ್ಲಿವರೆಗೂ ಈ ಥರ ಸಸ್ಪೆಂಡ್ ಮಾಡ್ತಿದ್ರು. ಇದು ಇವರ ಪ್ಲ್ಯಾನ್ ಆಗಿತ್ತು, ತುಕಾಲಿ ಕನ್ನಡಿಗನ ಪ್ಲ್ಯಾನ್. ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದರು ತುಕಾಲಿ ಕನ್ನಡಿಗ ಅವರು, ನಾನು SMR ಪಕ್ಕ ಇದು ಕೇಳಿಸ್ಕೊಂಡಿದ್ದೀನಿ ಫೋನಲ್ಲಿ. ಏನಂತಂದರೆ, ನಿನ್ನ ಅಕೌಂಟ್ಗಳೇ ಎತ್ತಿಸ್ಬಿಡ್ತೀನಿ, ನಿನ್ನ ಯೂಟ್ಯೂಬೇ ಎತ್ತಿಸ್ಬಿಡ್ತೀನಿ, ನಿನ್ನ ಇನ್ಸ್ಟಾಗ್ರಾಮ್ ಎತ್ತಿಸ್ಬಿಡ್ತೀನಿ, ನಿನ್ನ ಜೀವನನೇ ಸರ್ವನಾಶ ಮಾಡಿಬಿಡ್ತೀನಿ ಅಂತ ತುಕಾಲಿ ಕನ್ನಡಿಗ ಅವರು ಮಾತಾಡ್ತಾಯಿದ್ರು. ನಾನು ಈ ಥರ ಮಾಡೋಕ್ಕಾಗಲ್ವೇ, ಅದು ಹೆಂಗೆ ಸಾಧ್ಯ, ಹಿಂಗೆ ಸಾಧ್ಯ? ಈಗ ಹೇಳಿದ್ನಲ್ಲ, ಪೊಲೀಸ್ನವ್ರು ಹೇಳಿದ್ರು, ಒಬ್ರು ಕಾನ್ಸ್ಟೇಬಲ್ ಇದ್ದವರು ಹೇಳಿದ್ರು ಅಂತ ಹೇಳಿದ್ನಲ್ಲ, ಹಿಂಗೆ ಸಾಧ್ಯ? ನೀನು ಬೈ ಮಾತಾಡು, ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಮಾತಾಡೋಣ, ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲ ಕಿತ್ತಾಡ್ತೀವಿ, ಜಗಳ ಆಡ್ತೀವಿ, ಕಾಂಟ್ರವರ್ಸಿಗಳು ಓಕೆ. ಆದರೆ ಒಬ್ಬ ಮನುಷ್ಯನ ಕೆರಿಯರ್ನ ನೀನು ಕಿತ್ಕೋತೀನಿ ಅಂತ ಮನಸ್ಸು ಮಾಡೋದಲ್ಲ. ನೀನು ಕನ್ನಡಿಗನ, ಕರ್ನಾಟಕದಲ್ಲಿ ನಿನಗೆ ವಿಷ ತಿನ್ನಿಸ್ದವನೇ ಬಂದು ಹೊಟ್ಟೆ ತುಂಬ ಸ್ವಲ್ಪ ನೀರು ಕೊಡಪ್ಪ ಅಂದಾಗ ಪಾನ್ಕ ಕೊಡುವಂಥ ಬುದ್ಧಿ ಇಟ್ಕೊಂಡಿರುವಂಥ ಕನ್ನಡಿಗರು ನಾವು. ಅಂಥ ಕನ್ನಡಿಗ ಕೆರಿಯರ್ನ ನಾಶ ಮಾಡುವಂಥ ಯೋಚನೆ ಮಾಡ್ತಾನೆ ಅಂತಂದರೆ ಜನಗಳಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಎಂಥವನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದಿಷ್ಟು ಆಯಿತು, ಬರ್ಕೊಟ್ಟು ಬಂದ್ವಿ ನಮ್ಮ ಪಾಡಿಗೆ ನಾವು. ಆಯಿತು, ಒಂದು ಹೆಚ್ಚು ಕಡಿಮೆ ಎಕ್ಸಾಕ್ಟ್ಲಿ ಸೆಪ್ಟೆಂಬರ್ 20th ಮೇಲೆ ಆಯಿತು ಅಂತಂದರೆ 2 ತಿಂಗಳಾಯಿತು. ಇನ್ನೊಂದು ವಾರ, ಇನ್ನೊಂದು 10 ಡೇಸ್ ಆಯಿತು ಅಂದರೆ ಎಕ್ಸಾಕ್ಟ್ಲಿ ಒಂದು 10 ಡೇಸ್ ಆಯಿತು ಅಂದರೆ 2 ತಿಂಗಳಾಗುತ್ತೆ. ಈ 1.5 ತಿಂಗಳಾಗಿದೆ ಇದೆಲ್ಲ ಆಗಿ. ಇಷ್ಟ ಆಯಿತು ಕತೆ. ನಾನು ಅದನ್ನೇ ಹೇಳಿದ್ದು, ಆಫ್ಲೈನಲ್ಲಿ ಏನಾಗಿದೆ ನಿಮಗೆಲ್ಲ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಹೇಳ್ತೀನಿ, ತುಕಾಲಿ ಕನ್ನಡಿಗನ ಬುದ್ಧಿ ಏನು ಮಾಡ್ತಾವ ನೀವು ಅಂತಂದರೆ, ಈಗ SMRಗೆ ಟಾಂಟ್ ಮಾಡಿದ್ರು, ಟಾಂಟ್ ಮಾಡಿ ಅವ್ರು ಕೆಟ್ಟ ಮಾತಾಡೋಂಗೆ ಮಾಡಿದ್ರು, ಕೆಟ್ಟ ಮಾತಾಡಿ ಕಂಪ್ಲೇಂಟ್ ಅಂದರು, ಕೇಸ್ ಅಂದರು, ಪೊಲೀಸ್ ಸ್ಟೇಷನ್ಗೆ ಹೋಯಿತು. ನಾವು ಹೋದ್ವಿ, ಬರ್ಕೊಟ್ಟು ಬಂದ್ವಿ. ಬಟ್ ನನಗೆ ಸಂಬಂಧ ಇಲ್ಲ ಅಂದರೂ ನಾನು ಹೋದೆ. ಯಾಕೆ ಅಂತಂದರೆ ಐ ಸ್ಟುಡ್ ಫಾರ್ ಫ್ರೆಂಡ್ಶಿಪ್ ಅಂತ ಬಂದಾಗ ನಿಂತ್ಕೋಬೇಕು ನಾವು. ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ದುಡ್ಡು ಕೊಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಜೊತೆ ಅಂತೂ ಇರ್ತೀನಿ ಗುರು. ನಾನು ಹೋದೆ, ನಿಂತ್ಕೊಂಡೆ, ಎಲ್ಲ ಬರ್ಕೊಂಡು ಕೊಟ್ಟಿದ್ದಾಯಿತು, ಬಂದಿದ್ದಾಯಿತು.
ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಟಾಂಟ್ ಮಾಡೋದು, ರೇಗಿಸೋದು, ಆಮೇಲೆ ಒಬ್ಬ ವ್ಯಕ್ತಿ ಕಡೆಯಿಂದ ತನ್ನನ್ನು ತಾನು ಬೈಸ್ಕೊಳ್ಳೋದು. ಆತ ಬೈಸ್ಕೊಂಡು ಏನು ಮಾಡ್ತಾನೆ, ನನಗೆ ಬೈದ, ಹೆಸರು ತೊಗೊಂಡು ನನಗೆ ಬೈದ್ಬಿಟ್ಟ, ನಾನು ಇನ್ಮೇಲೆ ಮೇಲೆ ಕೇಸ್ ಹಾಕ್ತೀನಿ, ನಾನು ಇನ್ಮೇಲೆ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗೋದು. ಆಮೇಲೆ ಇನ್ನೊಬ್ಬ ರೋಸ್ಟರ್ಗೆ ಮೆಸೇಜ್ ಮಾಡಿರೋದು ಏನಂತ, ನೀನು ನನಗೆ ರೋಸ್ಟ್ ಮಾಡ್ತೀಯಾ, ಬೇಡ ನೋಡು, ನನ್ನ ಮಾತು ಕೇಳೋ, ಈಗಲೂ ನಿನಗೆ ಟೈಮ್ ಕೊಡ್ತೀನಿ, ಬಂದು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿಬಿಡು, ಇಲ್ಲ ಅಂದರೆ ನೀನು ನನಗೆ ಗೊತ್ತು, ಜನನೇ ನೋಡ್ಕೋತಾರೆ ನಿನ್ನನ್ನು. ಈ ಮಾತನ್ನ ನೀವು ನೆನ್ಪಿಟ್ಕೊಳ್ಳಿ, ಜನನೇ ನೋಡ್ಕೋತಾರೆ ನಿನ್ನನ್ನು ಅಂತಂದರೆ ವಾಟ್ ಇಸ್ ದ ಮೀನಿಂಗ್? ಜನನ ನನಗೆ ಗೊತ್ತು ಚೂ ಬಿಡೋಕ್ಕೆ, ಜನ ನಾನು ಹೇಳ್ದಂಗೆಲ್ಲ ಕೇಳ್ತಾರೆ ಅಂತ ತಾನೆ. ನಮ್ಮ ಗ್ರೂಪಿಗೆ ಬಂದು ಜಾಯ್ನ್ ಆಗಿಬಿಡು, ಇಲ್ಲಾಂದರೆ ನನಗೆ ಲೀಗಲ್ ಟೀಮ್ ಇದೆ ನೋಡ್ಕೊಳ್ಳುತ್ತೆ. ಲೀಗಲ್ ಟೀಮ್ ಯಾರೋ ನೋಡೇ ಇಲ್ವೇನೋ? ಲೀಗಲ್ ಟೀಮ್ ಏನು ಬ್ರಹ್ಮವಿದ್ಯನಾ? ಪ್ರಪಂಚದಲ್ಲಿ ಇಲ್ಲದೇ ಇರೋದಾ? ಯಾರಿಗೂ ಗೊತ್ತಿಲ್ವಾ ಲೀಗಲ್ ಟೀಮ್? ಯಾರಿಗೂ ಗೊತ್ತಿಲ್ವಾ? ಇನ್ನೊಬ್ಬನಿಗೇನೆ ಗೊತ್ತಿರೋದು. ಆಮೇಲೆ ಈ ಥರ ಎಲ್ಲ ಮಾಡೋದು. ಆಮೇಲೆ ಇತ್ತೀಚೆಗೆ ಒಬ್ಬ ಮೋಟೋ ಬ್ಲಾಗರ್ಗೆ ಟಾಂಟ್ ಮಾಡಿದ್ರು. ಅವ್ರದ್ದು ನಿಮ್ಗೆ ಗೊತ್ತು ಏನಾಗಿದೆ, ಅವ್ರ ಬಗ್ಗೆ ನಾನು ಇಲ್ಲಿ ಬೇಡ ನನಗದು. ಯಾಕೆಂದರೆ ಇದಕ್ಕೂ ಅವ್ರಿಗೂ ಸಂಬಂಧ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಓಕೆನಾ? ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನು, ನನಗೆ ಸಂಬಂಧ ಇಲ್ದಿರೋನೇ ಇದಕ್ಕೆ ತೆಗಲಾಗ್ದ ಇವನು. ಗ್ರೇಟ್. ಯಾರ್ದು ತಿಂದು ಬದುಕಿಲ್ಲ, ಯಾರ ಹತ್ರನೋ ಕಳ್ತನ ಮಾಡಿ ಬದುಕಿಲ್ಲ, ಯಾರದೋ ತಲೆ ಹೊಡೆದು ಬದುಕಿಲ್ಲ. ಇವತ್ತಿಗೂ ಹೇಳ್ತೀನಿ, ನಾನು ತಂದೆ ಇಲ್ಲದೆ ಇರೋನು, ಸಿಂಗಲ್ ಪೇರೆಂಟ್. ನಮ್ಮಮ್ಮ ಇವತ್ತಿಗೂ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. BP ಇದೆ ಅವ್ರಿಗೆ, ಹಾರ್ಟ್ ಪೇಷೆಂಟು, ಥೈರಾಯ್ಡ್ ಇದೆ. ಅವ್ರು ನೋಡ್ಕೋಬೇಕು ನಾನು. ಸಮ್ಟೈಮ್ಸ್ ಅವ್ರು ಕುಸ್ತು ಬಿದ್ದೋಗ್ತಾರೆ ಮನೇಲೆ, ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ. ಬೈ ಚಾನ್ಸ್ ಸುಸ್ತಾದಾಗ ನಡೆಯೋಕ್ಕೆ ಆಗಲ್ಲ ಅಂತಾರೆ. ಅದನ್ನೆಲ್ಲ ನೋಡಿಕೊಂಡು ನನ್ನದೊಂದು ಪರ್ಸ್ನಲ್ ಲೈಫು, ನನ್ನ ತಂಗಿ ಮದುವೆ ಮಾಡಿದಾಗಿಂದ ಫಿನಾನ್ಷಿಯಲಿ ನಾನು ನೆಲ ಕಚ್ಚಿದ್ದೀನಿ. ಅದರಿಂದ ಆಚೆ ಬರಬೇಕು, ಕಷ್ಟಪಡ್ತಾಯಿದ್ದೀನಿ, ಕೆಲಸ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಂದಾಯ್ತು, ನನ್ನ ಪಾಡಾಯಿತು. ಜನಗಳಿಗೊಂದು ಪ್ರಶ್ನೆ ಕೇಳ್ತೀನಿ, ಬರ್ತೀರಾ, ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ನೆಗೆಟಿವ್ ಕಮೆಂಟ್ ಹಾಕ್ತೀರಾ, ಏನಕ್ಕೆ? ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು, ಈ ತುಕಾಲಿ ಕನ್ನಡಿಗ ನನ್ನ ಬಕೆಟ್ ಅಂತ ಕರೀತಾನೆ. ಒಂದೇ ಒಂದು ಕಾರಣ ಕೊಡು ಸಾಕು. ನಾನು ಜನಗಳಿಗೂ ಕೇಳ್ತೀನಿ, ಒಂದೇ ಒಂದು ಕಾರಣ ಕೊಡ್ರಪ್ಪ. ಏನು? ನಮ್ಮದೊಂದು ಕನಸಿರುತ್ತೆ, ಆ್ಯಕ್ಟ್ರ್ಗಳನ್ನ ಮೀಟ್ ಮಾಡಬೇಕು, ಆ್ಯಕ್ಟ್ರ್ಗಳ ಹತ್ರ ಮಾತಾಡಬೇಕು. ಗುರು ಒಂದು ಸೆಲ್ಫಿ ತಗೊಳಕ್ಕೆ ಒದ್ದಾಡ್ಸಾಯ್ತಾರೆ ಜನ, ಅಂಥದ್ರಲ್ಲಿ ನಮ್ಮನ್ನು ಕರೆದು ಮಾತಾಡಿಸ್ತಾರೆ ಅಂತಂದಾಗ ಅವ್ರ ಹತ್ರ ನಾವು ನಗುತ್ತಾ ಮಾತಾಡ್ತೀವಿ, ಖುಷಿಯಾಗಿ ಮಾತಾಡ್ತೀವಿ. ನಾನು ಮೀಟ್ ಮಾಡಿಬಿಟ್ನಲ್ಲ ಅನ್ನೋ ಖುಷಿನ ತೋರಿಸ್ಕೊಳಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಯಾವನೋ ಅಂದ್ಬಿಡ್ತಾರೆ, ಹಿಂಗಾಡ್ತಾನೆ ಇವನು ಅಂದ್ಬಿಡ್ತಾರೆ. ಆ ಖುಷಿಯಲ್ಲಿ ಮಾತಾಡಿಸ್ತೀವಲ್ಲ, ಅದು ಬಕೆಟ್ ಹಿಡ್ದಂಗ. ನನಗೆ ಅರ್ಥ ಆಗ್ತಾಯಿಲ್ಲ. ಏನಪ್ಪ ಏನು ಹೇಳೋದು, ಸುಮ್ಮನೆ ಯಾರೋ ಒಬ್ರನ್ನ ಟಾರ್ಗೆಟ್ ಮಾಡೋದು. ನಾನು ಇನ್ನೊಂದು ಹೇಳ್ತೀನಿ, ಹುಷಾರಾಗಿರಿ. ಬೇರೆ ಯೂಟ್ಯೂಬರ್ಸು, ಬೇರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸು, ನಿಮ್ಮ ವಿಚಾರಕ್ಕೂ ಈತ ಬಂದೇ ಬರ್ತಾನೆ. ಇವನ ಉದ್ದೇಶ ಇಷ್ಟೇ, ನಾನು ನಂಬರ್ 1 ಆಗಬೇಕು, ಅದಕ್ಕೆ ನಾನು ಯಾರನ್ನು ಬೇಕಾದರೂ ಕೆಡುತ್ತೀನಿ. ಹಂಗೆ ಮಾಡ್ತಿರೋದು. ಈಗ ಫಸ್ಟ್ ನನ್ನ ಟಾರ್ಗೆಟ್ ಮಾಡ್ದ, ನಾನು ಅಷ್ಟು ಗ್ರಿಪ್ಪಾಗಿ ಸಿಕ್ಕಿಲ್ಲ ಇವನ ಕೈಗೆ. SMR ನೀಟಾಗಿ ತಗ್ಲಾಕೊಂಬಿಟ್ಟ. ಓಕೆನಾ? ಆಮೇಲೆ ಮಾಡಿದ್ದೆಲ್ಲ ಮಾಡಿಬಿಟ್ಟು SMRೇ ತಪ್ಪು ಮಾಡಿದ್ದು, ಸಾರಿ ಬ್ರೋ ಹಂಗೆ ಹಿಂಗೆ ಅಂತ ಕಾಲ್ ರೆಕಾರ್ಡಿಂಗ್ ಅದು ಸಾರಿ ಕೇಳಿರೋದಲ್ಲ. ನಾನು ಯೂಟ್ಯೂಬ್ ಲೈವಲ್ಲಿ ಬಂದು ಕೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಕೇಳಲ್ಲ. ಈತನಿಗೆ ತುಕಾಲಿ ಕನ್ನಡಿಗನಿಗೆ ಇನ್ಸ್ಟಾಗ್ರಾಮಲ್ಲೇ ಸಾರಿ ಬೇಕಂತೆ. ನನಗೆ ಬೇಕು ಇನ್ಸ್ಟಾಗ್ರಾಮಲ್ಲಿ ಸಾರಿ ಅಷ್ಟೇ. ಆ ಥರ ಮಾತುಗಳು ಯೂಟ್ಯೂಬಲ್ಲಿ ಆಗಿರೋದಕ್ಕೆ. ಯೂಟ್ಯೂಬಲ್ಲಿ ನಾನು SMR ಬೈದಿರೋದು ಯೂಟ್ಯೂಬಲ್ಲಿ ಲೈವ್ಗೆ ಬಂದುಬಿಟ್ಟು ಸ್ಟ್ರೀಮ್ ಮಾಡಬೇಕಾದ್ರೆ. ಇನ್ಸ್ಟಾಗ್ರಾಮಲ್ಲಿ ಯಾರು ಸ್ಟ್ರೀಮ್ ಮಾಡಲ್ಲ ಗುರು ಗಂಟೆಗಟ್ಟಲೆ. ಓಕೆನಾ? ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೇ ಬೇಕು ಅನ್ನೋ ಮಾತನ್ನು ಎಲ್ಲ ಈ ಥರ ಆಡೋದು. ಮತ್ತು ಏನೇನೋ ತುಕಾಲಿ ಕನ್ನಡಿಗ ಅವರು ಕೂಡ ಕೆಟ್ಟದಾಗಿ ಬೈದಿರೋದು, ಕೆಟ್ಟದಾಗಿ ಮಾತಾಡಿರೋದು ಎಲ್ಲ ಇದೆ. ಜನಕ್ಕೆ ಗೊತ್ತಿಲ್ಲ. 2 ನಿಮಿಷ, 30 ಸೆಕೆಂಡು, 50 ಸೆಕೆಂಡು, 5-6 ನಿಮಿಷ ಇಷ್ಟಿಷ್ಟನ್ನು ಅಂದರೆ ನಮಗೆ ಹೆಂಗೆ ಬೇಕೋ, ಅಂದರೆ ತನಗೆ ಹೆಂಗೆ ಬೇಕೋ ಹಂಗೆ ಕಾಲ್ ರೆಕಾರ್ಡಿಂಗ್ನ ಕಟ್ ಮಾಡಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟು ವೈರಲ್ ಮಾಡಿಸೋದು. ಆಮೇಲೆ ಯಾರಾದರೂ ಇವರು ವಿರುದ್ಧ ಮಾತಾಡಿದ್ರೆ ಸಣ್ಣ ಪುಟ್ಟ ಕ್ರಿಯೇಟರ್ಗಳನ್ನ ಚೂ ಬಿಡೋದು. ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ನಾನು ನಿನ್ನನ್ನು ಬೆಳೆಸ್ತೀನಿ ಹೇಳ್ತಾನಲ್ಲ, ಅದೇನೋ ಬೆಳೆಸ್ತೀನಿ ಅಂತ. ಕಾಂಟೆಂಟ್ ಇಷ್ಟ ಆದರೆ ಜನ ತಾವಾಗ್ತವೆ ಸಬ್ಸ್ಕ್ರೈಬ್ ಆಗ್ತಾರೆ. ನೀನು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಅನ್ಕೊಂಡು ತಾನು ಬೆಳೀತಾ ಇದ್ದಾನೆ ಅಷ್ಟೇ ಅವನು. ಯೋಚನೆ ಮಾಡಿದ್ದೀರಾ? ಎಲ್ಲಾದರೂ ಹೋದಾಗ ಹೈಲೈಟ್ ಆಗ್ತಿರೋದಿನ ಒಬ್ಬನೇ.
ಒಂದು 20 ಜನ ಯೂಟ್ಯೂಬರ್ಸ್ನ ಕರ್ಕೊಂಡು ಹೋಗ್ತಾನೆ, ಎಲ್ಲ ಕಡೆ ಹೈಲೈಟ್ ಆಗ್ತಿರೋದು ಇವನು ಒಬ್ಬನೇ, ಬೇರೆ ಯಾರೂ ಹೈಲೈಟ್ ಆಗ್ತಿಲ್ಲ. ಕುರುಗಳ ಥರ ಪಕ್ಕ ನಿಂತಿರ್ತಾರೆ. ಯಾಕ್ರೋ ಬೇಕು ಈ ಕೆಲಸ ಅಲ್ಲಿ, ಹೋಗ್ತೀರ ಅವನ ಹಿಂದೆ ಏನಕ್ರೋ. ಆಮೇಲೆ ಇನ್ನೊಂದು 2-3 ಜನ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇರೋರು ಇದ್ದಾರೆ. ನೆಕ್ಸ್ಟು ಅವ್ರು ಏನೇ ಅಚೀವ್ ಮಾಡಿದ್ರು ಕ್ರೆಡಿಟ್ ಇವ್ನಿಗೆ ಹೋಗುತ್ತೆ. ಯಾಕೆ ಬೇಕಿದು? ಕಷ್ಟಪಡೋದು ನೀವು, ವಿಡಿಯೋ ಮಾಡೋದು ನೀವು, ಎಡಿಟ್ ಮಾಡೋದು ನೀವು, ಥಂಬ್ನೇಲ್ ಮಾಡೋದು ನೀವು, ರೋಡ್ಗೆ ಹೋಗಿ ಕಂಟೆಂಟ್ ಮಾಡ್ಕೊಂಬರ್ತಿರೋದು ನೀವು, ಕಷ್ಟಪಟ್ಟು ಬಿಸಿಲು ಮಳೆ ಅಂತ ನೋಡಿದೆ ತೊಗೊಂಡೋಗಿ ಅವನು ಕ್ರೆಡಿಟ್ ಕೊಡ್ತಾಯಿದ್ದೀರಾ. ಇದು ಈತ ಮಾಡ್ತಿರೋ ಮ್ಯಾಜಿಕ್. ತುಕಾಲಿ ಕನ್ನಡಿಗ. ಇಷ್ಟಿತ್ತು ವಿಷಯ. ತುಂಬ ಜನಕ್ಕೆ ಏನು ಅಂತಲೂ ಗೊತ್ತಿಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ. ಜೀವ ಬೆದರಿಕೆ ಹಾಕಿದ್ದೀವಂತೆ ನಾವು. ಅಪ್ಪ ಸ್ವಾಮಿ, ಡಬಲ್ಗೆ ಮಾಡಬೇಕು, ಹಿಂಗಲ್ಲ. ನಿನಗಿದೆಯಾ, ಎಷ್ಟಾಗಿದೆ, ಏನಾಗಿದೆ ಸಮಸ್ಯೆ, ಅದನ್ನು ಮಾತಾಡು. ಅದನ್ನ ಇಟ್ಕೊಂಡು ನೀನು ಏನು ಬೇಕಾದ್ರೆ ಅನ್ಸ್ಕೋತೀವಿ ನಾವು. ಅದನ್ನ ಇಟ್ಕೊಂಡು ನೀನು ಏನು ಬೇಕಾದ್ರೆ ಮಾಡು, ನಡೆಯುತ್ತೆ. ಇಲ್ಲದೇ ಇರೋದು ಪ್ಲ್ಯಾನ್ ಮಾಡಬಾರ್ದು ಈ ಥರ. ಆಮೇಲೆ ಇನ್ನೊಂದು, ಏಜೆನ್ಸಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಇವನ ಥರ ಚೆನ್ನಾಗಿ ದುಡ್ಡು ಕೊಟ್ಟು ಏಜೆನ್ಸಿಗಳ ಹತ್ರ ಚೆನ್ನಾಗಿ ಕೆಲಸ ತೆಗಿತಾ ಇದ್ದಾನೆ. ಹೆಂಗೆ ಅಂತಂದರೆ, ಒಬ್ಬರು ಯೂಟ್ಯೂಬರ್ ಇವನ ಬಗ್ಗೆ, ಅಂದರೆ ಇವನಿಗಲ್ಲ, ಇವನಿಗೆ ಬೈದಿಲ್ಲ, ಅವರು ಮಾತಾಡ್ತಾರೆ, ಸ್ವಲ್ಪ ಹಾರ್ಷಾಗಿ ಮಾತಾಡ್ತಾರೆ. ಅದನ್ನು ಕಟ್ ಮಾಡಿಬಿಟ್ಟು ಟ್ವಿಟ್ಟರ್ ಟ್ರೆಂಡ್ ಮಾಡಿಸ್ತಾನೆ. ಏಜೆನ್ಸಿಗಳ ಕಡೆಯಿಂದ 1 ಲಕ್ಷ ಟ್ವೀಟ್ ಮಾಡಿಸ್ತಾನೆ. ಅದು ಪೊಲೀಸ್ನವ್ರು ರೀಚ್ ಆಗುತ್ತೆ. ಮುಂದಕ್ಕೇನಿದೆ ನಿಮ್ಗೆ ಗೊತ್ತು ಮುಂದಕ್ಕೆ ಏನೇನಾಗಿದೆ ಅಂತ. ಸೊ ಇಷ್ಟಿತ್ತು. ಮುಂದೆ ನಿಮಗೂ ಕಷ್ಟ ಆಗ್ಬೋದು ಇವನಿಂದ. ಯೋಚನೆ ಮಾಡಿ, ಯಾರನ್ನ ಎಲ್ಲಿಡ್ಬೇಕು ಅಲ್ಲಿಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಮಾಡಬೇಕು ನಾನು. ಗಿವ್ ಅವೇ ಕೊಡೋದು ಕೆಲವ್ರಿಗೆ ಸಮಸ್ಯೆ ಆಗಿಬಿಟ್ಟಿದೆ. ಆಮೇಲೆ ಇವ್ರ ಗ್ರೂಪ್ ಹೇಳ್ತಾರೆ ಗ್ಯಾಂಬ್ಲಿಂಗ್ನ ಸ್ಟಾಪ್ ಮಾಡಬೇಕು, ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು. ಅಷ್ಟಿದ್ದವರು ನಿಮಗೂ ಗೊತ್ತು ಯೂಟ್ಯೂಬಲ್ಲಿ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ಗಳ ಆ್ಯಡ್ ಬರುತ್ತೆ ಅಂತ. ಯೂಟ್ಯೂಬ್ ಬ್ಯಾನ್ ಮಾಡಿಸಿ ನೋಡೋಣ, ದುಡ್ಡು ಬರಲ್ಲ. ಆಮೇಲೆ ಮಾನಿಟೈಸೇಷನ್ ಆಫ್ ಮಾಡಿ, ಆ್ಯಡ್ ಬರುತ್ತಲ್ಲ. ಈಗ ನೀವು ನನ್ನನ್ನು ಕೇಳೋದು ಎಷ್ಟೋ ಜನ, ನೀನು ಆಫ್ ಮಾಡಿದ್ರು ನಿಂದ್ರಳು ಬರುತ್ತೆ ಅಂತ. ನಾನು ಇವ್ರ ಥರ ಅಭಿಯಾನ ನಡೆಸ್ತಾ ಇಲ್ಲ ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು ಅಂತ. ಬಟ್ ಬ್ಯಾನ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅದು ಕೆಟ್ಟದ್ದು, ಆಡಬೇಡಿ ಅಂತ ನಾನು ಹೇಳ್ತೀನಿ. ಇವ್ರ ಥರ ಏನು ಮಾತೆತ್ತಿದ್ರೆ ಗ್ಯಾಂಬ್ಲಿಂಗ್ ಆ್ಯಪ್, ಮಾತೆತ್ತಿದ್ರೆ ನಾನು ಬ್ಯಾನ್ ಮಾಡಿಸ್ಬಿಡ್ತೀನಿ. ಯಾರೋ ಒಬ್ಬರು ತುಂಬ ದೊಡ್ಡರು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿದಾರಲ್ಲ, ಇಷ್ಟೆಲ್ಲ ಮಾತಾಡೋ ಬದಲು ಸ್ವತಃ ನೀವೇ ಕೇಸ್ ಹಾಕ್ಬೋದಲ್ಲ. ನಾನು ಏನಾದರೂ ಗ್ಯಾಂಬ್ಲಿಂಗ್ ಆ್ಯಪ್ನ ಬ್ಯಾನ್ ಮಾಡಬೇಕು ಅಂತ ಕೇಸ್ ಹಾಕ್ಸಿದ್ರೆ ಒಬ್ಬ ಲಾಯರ್ ನಡಿಬೇಕು, ಅವ್ರ ಕೈಯಲ್ಲಿ ಸರ್ಕಾರಕ್ಕೂ ನೋಟಿಸ್ ಕೊಟ್ಟು. ಸರ್ಕಾರದಲ್ಲಿ ಎಲ್ಲ ರೀತಿಯಾದ ಪ್ರೊವಿಷನ್ಸ್ ಇದೆ, ಆ್ಯಕ್ಟ್ಗಳಿದೆ. ಸರ್ಕಾರ ತನ್ನ ಮೇಲೆ ತಾನೇ ಕೇಸ್ ಹಾಕಿಸ್ಕೊಳ್ಳುತ್ತೆ. ಯಾಕೆ? ಕೆಲವೊಂದು ವಿಚಾರ ಬಂದಾಗ ಹೌದು ನೀವು ಹಾಕಿ ಕೇಸು, ನೀವು ಕೇಸ್ ಹಾಕ್ಬಿಟ್ಟು ಹೋರಾಡಿ, ಕೋರ್ಟಲ್ಲಿ ಮಾತಾಡಿ ಅಂತ ಹೇಳುತ್ತೆ. ಸ್ವತಃ ಲಾಯರೇ ಆಗಿರೋ ಕೆಲವೊಬ್ಬರು ಕೇಸ್ ಹಾಕ್ಬೋದಲ್ಲ, ಯಾಕೆ ವಿಡಿಯೋ ಮಾಡಬೇಕು? ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು, ಪ್ರಮೋಷನ್ ಮಾಡೋರ ವಿರುದ್ಧ ಮಾತಾಡುವಂಥದ್ದು, ಇದೆಲ್ಲ ತಮ್ಮ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ. ತಮಗೆ ಫಾಲೋವರ್ಸ್ ತೆಗೆದುಕೊಳ್ಳುವಂಥ ಗಿಮಿಕ್ ಅಷ್ಟೇ ಇದು, ಇನ್ನೇನೂ ಅಲ್ಲ. ಏನು ಹರ್ಕೊಂಡ್ರೂ ಕೂಡ ಗ್ಯಾಂಬ್ಲಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡ್ಸೋದಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮಾಡಬೇಕು, ನಮ್ಮ ಉದ್ದೇಶನೂ ಅದೇ. ಗ್ಯಾಂಬ್ಲಿಂಗ್ ಆ್ಯಪ್ಗಳು ನಿಲ್ಲಬೇಕು. ಆಡಬೇಡಿ ಯಾರು, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಆಡಬೇಡಿ, ಮನೆ ಹಾಳು ಮಾಡ್ಕೊಬಿಡ್ತೀರ, ಓಕೆನಾ? ಬಟ್ ಆದರೆ ಬ್ಯಾನ್ ಮಾಡೋಕ್ಕಾಗಲ್ಲ. ನೀವು ಬ್ಯಾನ್ ಮಾಡಿದ್ರೂ ಹಳ್ಳಿ ಕಡೆ ಸುತ್ತಲೂ ಲುಂಗಿ ಕಟ್ಕೊಬಿಟ್ಟು ಸೆಂಟ್ರಲ್ ಆಡ್ತಾ ಇರ್ತಾರೆ, ಯಾರು ಗೊತ್ತಾಗಬಾರ್ದು ಅಂತ. ನೀನು ಏನೇ ಮಾಡಿದ್ರು ನಿಲ್ಸೋಕ್ಕಾಗಲ್ಲ ಗುರು, ಹೆಂಗಾದರೂ ಒಂದು ಆಡೇ ಆಡ್ತಾರೆ. ಅದ್ಯಾರೋ ಪುಣ್ಯಾತ್ಮ ಶೇರ್ ಮಾರ್ಕೆಟ್ನ ಗ್ಯಾಂಬ್ಲಿಂಗ್ ಅಂತಾನೆ. ಇರಲಿ, ಸಿಗೋಣ ಮತ್ತೆ. ತುಂಬ ಲೆಂತಿ ಆಗೋಯ್ತು, 30 ನಿಮಿಷಕ್ಕಿಂತ ಜಾಸ್ತಿ ಆಗೋಯ್ತು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನನಗೆ ಗೊತ್ತು ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ದಿ ಪೀಪಲ್ ಬರ್ತೀರ, ನನಗೇ ಬೈತೀರ ನೀವು, ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ರಿಯಾಲಿಟಿ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಿಮ್ಮ ಇಷ್ಟ. ಥ್ಯಾಂಕ್ ಯು. ಸಿಗೋಣ ಮತ್ತೆ. ನಮಸ್ಕಾರ.